ನಮಸ್ತೆ, ವಿಭಿನ್ನ ಅಡುಗೆಗಳು ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಸೂಪರ್ಬಾದಂತಹ ಕಿಚನ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಕೆಲವೊಂದು ಅಡುಗೆಗೆ ನಮಗೆ ಕಾಯಿ ಬೇಕೇ ಬೇಕು. ಈ ಕಾಳು ಸಾಂಬಾರಾಗಿರ್ಬೋದು, ಪಲಾವು, ಈ ತರಕಾರಿ ಸಾಂಬಾರುಗಳಿಗೆ ನಾವು ಕಾಯಿನ ಬಳಸ್ಕೊಳ್ತೀವಲ್ವ. ಕಾಯಿನ ರುಬ್ಬಿ ನಾವು ಸಾಂಬಾರಿಗೆ ಬಳಸ್ಕೊಳ್ತೀವಿ. ಹಾಗೆ ಪಾಯಸಕ್ಕೆ ಕೂಡ ನಾವು ಕಾಯಿ ರುಬ್ಬಿ ಬಳಸ್ತೀವಿ. ಈಗ ಸಡನ್ನಾಗಿ ಕರೆಂಟ್ ಹೋಗುತ್ತೆ, ಆವಾಗ ಏನು ಮಾಡಬಹುದು, ರುಬ್ಬೋ ಕಲ್ಲು ಇದ್ದರೆ ನಾವು ಕಾಯಿನ ರುಬ್ಬಿ ಹಾಕ್ಕೊಳ್ಬೋದು. ಸಾಂಬಾರಿಗಾಗಿರ್ಬೋದು, ಪಲ್ಯಕ್ಕಾಗಿರ್ಬೋದು, ಹಾಗೆ ಪಾಯಸಕ್ಕೂ ನಾವು ಸೇರಿಸ್ಕೊಳ್ಬೋದಲ್ವ. ಈಗ ಸಿಟಿಲಿರೋರಾದರೆ ಈಗ ರುಬ್ಬೋ ಕಲ್ಲು ಇರೋದಿಲ್ಲ, ಆವಾಗ ಕಾಯಿನ ರುಬ್ಬೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನಿವತ್ತು ಕರೆಂಟು, ಈಗ ರುಬ್ಬೋ ಕಲ್ಲಿರೋದಿಲ್ಲ, ಹಾಗೆ ಮಿಕ್ಸಿಗೆ ಇಟ್ಟೋದಾಗ ಹೇಗೆ ಗಟ್ಟಿ ಕಾಯಿನ ಹಾಲನ್ನ ತೆಗೆದು ಅದನ್ನ ಬಳಸ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಕರೆಂಟ್ ಹೋದಂಥ ಸಮಯದಲ್ಲಿ ಅಟ್ಲೀಸ್ಟ್ ಈ ರೀತಿಯಾದರೂ ನಾವು ಹಾಲನ್ನು ಮಾಡ್ಕೊಂಡು ಅಡುಗೆಗೆ ಬಳಸ್ಕೊಂಡು ಅಡುಗೆ ಕೆಲಸನ ನಾವು ಮುಗಿಸ್ಕೊಳ್ಬೋದು. ಬನ್ನಿ ಹಾಗಾದರೆ ಕರೆಂಟು, ಮಿಕ್ಸಿ, ರುಬ್ಬೋ ಕಲ್ಲು ಇಲ್ಲದಾಗ ಯಾವ ರೀತಿ ನಾವು ಕಾಯಿ ಹಾಲನ್ನ ತಯಾರಿಸೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಮೊದಲನೇದಾಗಿ ನಾನು ಕಾಯಿನ ತುರ್ಕೊಂಡಿದ್ದೀನಿ. ಕಾಯಿನ ಸಣ್ಣದಾಗಿ ತುರ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ವ, ಅದಕ್ಕೆ ತುಂಬ ಈಗ ಬಿಸಿನೀರನ್ನು ನಾವು ಹಾಕ್ಕೊಳ್ಬೇಕು. ಬೆಚ್ಚಗಿರೋದಂತಲ್ಲ, ತುಂಬ ಸುಡ್ತಾ ಇರಬೇಕು ನೀರು. ಹಾಕ್ಕೊಳ್ಳೋದ್ರಿಂದ ಆ ಕಾಯಿಲಿರುವಂತಹ ಅಂಶ ಎಲ್ಲ ಬಿಡುತ್ತೆ. ಈಗ ಹಾಲೆಲ್ಲ ಚೆನ್ನಾಗಿ ಬರುತ್ತೆ. ಇದರಿಂದ ಸುಮಾರು 5-10 ನಿಮಿಷ ನಾವು ಹಾಗೇ ಬಿಟ್ಕೊಳ್ಬೇಕಾಗತ್ತೆ. ನೋಡಿ, ಅದಾದಮೇಲೆ ಒಂದು ಕಾಟನ್ ಬಟ್ಟೆನ ತೊಗೊಂಡ್ಬಿಟ್ಟು ನೀವು ಈ ರೀತಿ ನೀಟಾಗಿ ಕಾಯಿನೆಲ್ಲ ಹಿಂಡ್ಕೊಳ್ಬೇಕಾಗತ್ತೆ. ನೋಡಿ, ಹಿಂಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ಕಾಯಿ ಹಾಲು. ನೋಡ್ತಿದ್ದೀರಲ್ಲ, ಕಾಯಿ ಹಾಲನ್ನ ಅಡುಗೆಗೆ ಬಳಸೋದ್ರಿಂದ ರುಚಿನೂ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಎಷ್ಟು ಗಟ್ಟಿ ಹಾಲು, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಸಾಂಬಾರಿಗೆ ಹಾಕ್ಕೊಳ್ಳೋದಾದರೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಲನ್ನ ಸ್ವಲ್ಪ ಗಟ್ಟಿಯಾಗೆ ಹಾಕ್ಕೊಳ್ಬೇಕು. ಆವಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಪಾಯಸ ಆಗಿರ್ಬೋದು, ಈ ಶಾವಿಗೆ ಮಾಡಿದಾಗಿರ್ಬೋದು, ಈ ರೀತಿ ಸ್ವೀಟ್ಗಳಿಗಾದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಿಂಡಿ ಇಟ್ಕೊಂಡಿರ್ತೀವಲ್ವ ಕಾಯಿನ ವೇಸ್ಟ್ ಮಾಡಬೇಡಿ. ಅದು ತುಂಬಾ ಯೂಸ್ ಆಗುತ್ತೆ. ಅದನ್ನು ಸಾಂಬಾರಿಗಾದರೂ ಹಾಕ್ಕೊಳ್ಬೋದು, ಈ ಪಲ್ಯಕ್ಕೆ, ಪಾಯಸಕ್ಕೆ ಹಾಗೆ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆ ಕಾಯಿನ ಸ್ವಲ್ಪ ಹಾಗೆ ಬಟ್ಟೆ ಮೇಲೆ ಹಾಡ್ಕೊಂಡು ಅದು ಸ್ವಲ್ಪ ಒಣಗೋಗಿ ಬಿಟ್ಬಿಡಿ. ಅದು ಒಣಗಾದ್ಮೇಲೆ ಒಂದು ಬಾಣಲೆನಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಅದು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ಆವಾಗ ಅದು ಡೆಸಿಗ್ನೇಟೆಡ್ ಕೋಕೋನಟ್ ಪೌಡರ್ ಥರ ಆಗುತ್ತೆ. ಅದನ್ನು ನಾವು ಯಾವ ಸ್ವೀಟ್ಗಾದರೂ ಬಳಸ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಆ ಪೌಡರಿಂದ ನಾವು ಒಂದು ಒಳ್ಳೆ ಡಿಶ್ನ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಕರೆಂಟ್ ಇಲ್ಲ ಅಂದರೂ ನಾವು ಯಾವ ರೀತಿ ಈಸಿಯಾಗಿ ಕಾಯಿ ಹಾಲನ್ನ ತೆಗೆದು ಬಳಸ್ಕೊಳ್ಬಹುದು ಅಂತ. ಹೀಗೆ ಕಾಯಿ ಹಾಲನ್ನ ತೆಗೆದು ಅನೇಕ ಪದಾರ್ಥಗಳನ್ನು ಮಾಡಲಿಕ್ಕೆ ಹೇಗೆಲ್ಲ ಬಳಸ್ಕೊಳ್ಬಹುದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.